ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವ್ರ ಮಕ್ಕಳು, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರ ಅಪ್ಪ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆ ಆಗಿ ಸ್ತೋತ್ರ ಕರ್ತನೆ. ವಾಕ್ಯಗಳ ಪದಗಳ ಗುಡಾರ ತಿಳಿಪಡಿಸು ಸ್ವಾಮಿ. ಹೌದು ರಾಜ, ಈ ವೇಳೆ ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸುವಂಥದ್ದು. ಈ ದಿನ ಅನೇಕರು ಸೋತು ಹೋದಂಥ ಕುಟುಂಬಗಳನ್ನು ಸಂತೈಸುವಂಥ ನೀನಾಗಿದ್ದೆ ಕರ್ತನೆ ದೇವರೇ. ಈ ಮುಂಜಾನೆ ವೇಳೆ ರಾಜ ವಾಕ್ಯಗಳ ಪದಗಳ ಗುಡಾರ ತಿಳಿಪಡಿಸುವುದು ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೆ ಸಮರ್ಪಿಸಿಬಿಟ್ಟು ಪ್ರಾರ್ಥಿಸ್ತಾನೆ. ಈ ವೇಳೆಯಲ್ಲಿ ರಾಜ ಆದಿನ ಅಂತ್ಯದವನಿ ನಾವು ಮಹಿಪಡಿಸು ರಾಜ. ಮತ್ತೊಂದು ಬಾರಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ನಮ್ಮ ಮಹಿಮೆ ಅಂತ ಲೆಕ್ಕರ್ತನೆ. ಎಲ್ಲ ಸುದ್ದಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ, ಆಮೆನ್. ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕರ್ತನ ಪರಿಶುದ್ಧ ನಾಮದಲ್ಲಿ ಚೆನ್ನಾಗಿದ್ದದನ್ನು ಬಯಸ್ತೀನಿ. ಹೌದು, ಈ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ ಧ್ಯಾನಿಸೋಣ. 55ನೇ ಅಧ್ಯಾಯ 8-9ನೇ ವಾಕ್ಯ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಆಮೇನ್. ಪ್ರಿಯ ದೇವ್ರ ಮಗುವೆ, ದೇವರು ಮೊದಲನಾಗಿ ಹೇಳ್ತಾ ಇರೋದೇನಂದು, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಾವು 1000 ಪ್ಲ್ಯಾನ್ ಮಾಡ್ತೀವಿ. ಸತ್ಯವೇದದಲ್ಲಿ ನೋಡುವಾಗ ಯೋನನ ಜೀವಿತ ನಾವು ತೊಗೊಬೋದು. ದೇವರು ನಿನ್ನವೇಗ ಅವನು ತಾರ್ಷೀಷ್ಗೆ ಹೋದ. ಅವನು ದೇವ್ರ ಮಾತು ಧಿಕ್ಕರಿಸಿ ನಾನು ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ, ನಾನು ಅಲ್ಲಿರೋ ಚೆನ್ನಾಗಿರ್ತೇವೆ ಅಂತ ಏನು ಮಾಡ್ದ, ದೇವ್ರ ಮಾತು ಧಿಕ್ಕರಿಸಿ ಅವನು ದೇವ್ರು ಹೋಗುವಂಥ ಸ್ಥಳಕ್ಕೆ ಹೋಗಲಿಲ್ಲ. ಆದರೆ ದೇವರ ಉದ್ದೇಶ ಅವನ ಮೇಲೆ ಇದ್ದದ್ದಕ್ಕಾಗಿ ಅವನ್ನ 3 ರಾತ್ರಿ ಆಗಲು ಮೀನು ಹೊಟ್ಟೆಯಲ್ಲಿ ಇಟ್ಟು ಮತ್ತೆ ಅಲ್ಲರೊಳಗಡೆ ಮೀನು ಹೊಟ್ಟೆಯಲ್ಲಿ ಅವನು ಪ್ರಾರ್ಥಿಸಿ ದೇವರೇ ನನ್ನ ಕ್ಷಮಿಸು ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಮತ್ತೆ ಅವನ ಪ್ರಾರ್ಥನೆ ಕನಿಕರಿಸಿ ಮತ್ತೆ ದೇವರು ಹೇಳಿದ ಸ್ಥಳಕ್ಕೆ ಹೋಗಿ ದೇವರ ಉದ್ದೇಶನ ಅವನ ಜೀವಿತದಲ್ಲಿ ನೆರವೇರಿಸಿದ್ರು. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು. ನಾವು 1000 ಪ್ಲ್ಯಾನ್ ಮಾಡ್ತೀವಿ. ನಾವು ಹಂಗಿದ್ರೆ ಹಂಗಿರ್ಬೋದು, ನಾವು ಹಿಂಗದು ಈ ಕುಟುಂಬದಲ್ಲಿ ಇದ್ದರೆ ನಾವು ಹಿಂಗಿರ್ತೀವಿ, ಅಥವಾ ನಾವು ಮುಂದಿನ ತಿಂಗಳು ಹಿಂಗೆ ಮಾಡೋಣ, ಈ ಒಂದು ಕೆಲಸ ಮಾಡಿ ಈ ಥರ ಆಗುತ್ತೆ, ಆ ಕೆಲಸ ಮಾಡಿ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಈ ದಿನದಲ್ಲಿ ದೇವ್ರ ಮಗುವೆ ಅನೇಕರು ಮಾನಸಿಕವಾಗಿ ಚಿಂತೆ ಮಾಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ನಡಬೇಕು ಅಂದರೆ ದೇವರ ಉದ್ದೇಶದ ಪ್ರಕಾರ, ದೇವರೇ ಇಂಥ ವಿಷಯ ನಾನು ಮಾಡ್ತೀನಿ ಅಂತೇಳಿ ನೀನು ಪ್ರಾರ್ಥಿಸಿ ಮುಂದಕ್ಕೆ ಹೋಗು. ಆಗ ಆತ ನಿನ್ನ ಸಂಗಡ ನಡೆಸುವತನಾಗಿದ್ದಾನೆ. ಇನ್ನು ಕೆಲವರು ಏನು ಮಾಡ್ತಾರೆ, ಏಳಿಗೆ ಮಾತು. ಅವ್ರು ಹಂಗಾರೆ ಏನು ಮಾಡ್ತಾರೆ, ಒಂದು ವಿಷಯ ಒಂದು ಯಾವುದೋ ಒಂದು ಕೆಲಸ ನಡಿಬೇಕು, ಅಥವಾ ಏನೋ ಒಂದು ವಿಷಯ ಕೆಲಸ ಮಾಡಬೇಕು, ಅಥವಾ ಯಾವುದೋ ಒಂದು ಕಾರ್ಯ ನಡಿಬೇಕು ಅಂದರೆ 100 ಜನಕ್ಕೆ ಫೋನ್ ಮಾಡಿ ಕೇಳ್ತಾರೆ, ಇದು ಮಾಡ್ರಂಗೆ ಅದು ಮಾಡ್ರಂಗೆ. ಅವ್ರಂಗೆ ಒಬ್ಬಗೆ ಏನು ಮಾಡ್ತಾರೆ, ಅವರೊಂದು ಹೇಳೋದು ಅಂತ ಅಂತಾರೆ, ಇವರೊಂದು ಹೇಳೋದು ಅಂತಾರೆ, ಇವರೊಂದು. ಯಾಕಂದರೆ ಸ್ವಭಾವವಾಗಿ ಸ್ವಂತ ಒಂದು ಚಿಂತೆ ಮಾಡುವಂಥ ಮನಸ್ಸು ಕೆಲವು ವ್ಯಕ್ತಿಗಳಲ್ಲಿ ಇಲ್ಲ. ಇತರರು ಹೇಳುವಂಥ ಮಾತುಗಳು ಕೇಳಿ ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಅವರೆಲ್ಲರ ಮಾತುಗಳು ಕೇಳಿ ಆವಾಗ ಇವರೊಂದು ತೀರ್ಮಾನ ತಗೊಳ್ತಾರೆ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಆಲೋಚನೆ ಏನೇ ಇರ್ಬೋದು, ನೀನು ದೇವರ ಸನ್ನಿಧಿ ಮೊರೆ ಇಟ್ಟಿರುವುದೇ ಆದರೆ ನಿನ್ನ ಮೇಲಿಟ್ಟು ಆಲೋಚನೆ ಆತನು ಉನ್ನತವಾಗಿದೆ. ಹಾಲೆಲೂಯ್ಯ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿನ್ನ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಭೂಮಿಗೂ ಆಕಾಶಕ್ಕೂ ಎಷ್ಟು ಉತ್ತರ ಇದೆ ಅಂತ ಇದುವರೆಗೂ ಯಾರೂ ಲೆಕ್ಕ ಮಾಡೋಕ್ಕಾಗಿಲ್ಲ. ಪ್ರಿಯ ದೇವ್ರ ಮಗುವೆ, ನನ್ನ ಮೇಲಿಟ್ಟಿರುವಂಥ ಆ ಉದ್ದೇಶ, ನಿನ್ನ ಮೇಲೆ ನನ್ನ ಮೇಲೆ ಇಟ್ಟುವಂಥ ದೇವರ ಒಂದು ಮಾರ್ಗಗಳು ಅಷ್ಟು ಉದ್ದವಾಗಿದೆ. ಅದಕ್ಕಾಗಿ ಈ ದಿನದಲ್ಲಿ ಏನಾಗ್ತಿದೆ ಅಂದರೆ, ಇತರರ ಏಳಿಗೆ ಮಾತುಗಳು ಅನೇಕರು ಬಿದ್ದೋಗ್ತಾ ಇದ್ದಾರೆ. ಆದರೆ ಪ್ರಿಯ ದೇವ್ರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಎದುರು ಕಲ್ಪಿಸುವ ಯಾವ ಆಯ್ದು ಜಯಿಸೋದು. ಹೌದು, ಆ ವಾಕ್ಯದ ಪ್ರಕಾರ ಎಷ್ಟೊಂದು ಬಾಯಿಗಳು ನಿನ್ನನ್ನು ಎದ್ದೋಳಕ್ಕಾಗದಂತೆ, ನೀನು ಬೆಳೆಯೋಕ್ಕಾಗದಂತೆ ಬಾಯಿಗಳನ್ನು ಮಾತಾಡಿ ಕೆಲವು ಮಾತುಗಳಿಂದ ನಿನ್ನ ಹೃದಯ ಒಡೆದೋಗ್ತಾರೆ. ಈ ವೇಳೆ ದೇವರು ಇಷ್ಟ ಇಲ್ಲದಂಥ ಕಾರ್ಯಗಳು ಈ ವೇಳೆ ನಿನ್ನ ಎದುರಾಗಿ ಬರುತ್ತಿರುವಂಥ ಆ ಎಲ್ಲ ಬಾಯಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದಾರೆ. ವೇಳೆಯಲ್ಲಿ ಎಲ್ಲ ಬಾಯಿಗಳು ಈ ವೇಳೆ ಮುಚ್ಚಲ್ಪಡಲಿಕ್ಕೆ ಕರ್ತನೆ. ಪ್ರಿಯ ದೇವರ ಮಗುವೆ, ನಿನಗೆ ವಿರುದ್ಧವಾಗಿ, ನಿನ್ನ ಪ್ರಾರ್ಥನೆಗೆ ವಿರುದ್ಧವಾಗಿ, ನಿನ್ನ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ, ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ, ದೇವರ ಮಾರ್ಗಕ್ಕೆ ವಿರುದ್ಧವಾಗಿ ನಿನ್ನನ್ನು ಎಳ್ಕೊಂಡು ಹೋಗುವಂಥ ಶತ್ರುವಿನ ಎಲ್ಲ ಕುತಂತ್ರಗಳು ಈ ಮುಂಜಾನೆ ವೇಳೆಯಲ್ಲಿ ಎಲ್ಲ ಶತ್ರುವಿನ ಕಾರ್ಯಗಳ ಸರಪಣಿಗಳನ್ನು ದೇವರು ಬಿಚ್ಚುವತನಾಗಿದ್ದಾನೆ. ಪ್ರಿಯ
ದೇವ್ರ ಮಗುವೆ, ನಿನ್ನ ಮೇಲಿಟ್ಟಿರುವಂಥ ದೇವರ ಉದ್ದೇಶ ದೊಡ್ಡದಾಗಿದೆ ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕಾಗಿ ನಿನ್ನ ಆಲೋಚನೆಗಳ ದೇವರ ಆಲೋಚನೆಗೆ ವಿರುದ್ಧವಾಗಿ ನಿನ್ನನ್ನು ಎಳ್ಕೊಂಡು ಹೋಗುವಂಥ ವಿಷಯಗಳ ಮೇಲೆ ಈ ಮುಂಜಾನೆ ವೇಳೆ ನೀನು ನಂಬುವುದಾದರೆ ನಿನ್ನ ಕುಟುಂಬಗಳಲ್ಲಿ, ನಿನ್ನ ಗಂಡನ ಜೀವಿತದಲ್ಲಿ ಅಥವಾ ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ, ದೇವರ ಆಲೋಚನೆಗೆ ವಿರುದ್ಧವಾಗಿ ಎಳ್ಕೊಂಡು ಹೋಗುವಂಥ ಶತ್ರುನ ಕಾರ್ಯವನ್ನು ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನಿನ್ನ ಗೋಳಾಟವನ್ನು ಕೇಳಿ, ನಿನ್ನ ಪ್ರಾರ್ಥನೆ ಕೇಳಿ ಶತ್ರುನ ಸಕಲ ಕಾರ್ಯಗಳಿಂದ ಬಿಡಿಸುವಾತನಾಗಿದ್ದಾನೆ. ಅನೇಕ ರೀತಿಯಿಂದಲೇ ದೇವರ ಆಲೋಚನೆಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ, ದೇವರ ಆಲೋಚನೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಹೌದು, ದೇವ್ರ ಮಗುವೆ, ಈ ಲೋಕದಲ್ಲಿ ಅನೇಕ ಜನಗಳ ಮಕ್ಕಳಿಲ್ಲ, ನಿನಗಾದರೂ ಮಕ್ಕಳು ಕೊಟ್ಟಿದ್ದಾರೆ. ಅನೇಕ ಜನ ಕುಟುಂಬ ಇಲ್ಲ, ನಿನಗಾದರೂ ಕುಟುಂಬ ಕೊಟ್ಟಿದ್ದಾರೆ. ಅನೇಕ ಜನ ಆರೋಗ್ಯನೇ ಸರಿ ಇಲ್ಲ, ನಿನಗಾದ್ರೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ದೇವ್ರ ಮಗುವೆ, ದೇವರು ನಿನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿರುವಾಗ ಅದನ್ನು ಮರೆತು ಮಾನಸಿಕ ಇಷ್ಟ ಪ್ರಕಾರ ಅನೇಕ ಜನರು ಓಡ್ತಾ ಇದ್ದಾರೆ. ದೇವ್ರ ಮಗುವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಹೌದು, ದೇವರ ನಿನ್ನ ಮೇಟೊಂದು ಆಲೋಚನೆ ಉನ್ನತವಾಗಿದೆ. ಅದು ಯಾವ ರೀತಿ ಅಂದರೆ ಭೂಮಿಯು ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದೆ. ದೇವ್ರ ಮಗುವೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ ಅಥವಾ ನಿನ್ನ ತಲೆಮಾರುಗಳ ಮೇಲೆ ಮಾತ್ರ, ನಿನ್ನ ಯಜಮಾನರ ಮೇಲೆ, ಹೆಂಡತಿಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೇವರ ಉನ್ನತವಾದ ಆಲೋಚನೆ ಉದ್ದವಾಗಿದೆ. ದೇವ್ರ ಮಕ್ಕಳೇ, ಇದರಲ್ಲಿ ಉನ್ನತವಾದ ಆಲೋಚನೆಗೆ ವಿರುದ್ಧವಾಗಿ ಶತ್ರುವಾದ ನಿನ್ನ ಆಲೋಚನೆ ಹೊಂದಬಾರ್ದು, ದೇವರ ಉದ್ದೇಶ ಹೊಂದಬಾರ್ದು ಅಂತ ಅನೇಕ ತಡೆಗಳು ಬರ್ತಾ ಇದ್ದಿಂದಲೇ. ಹೌದು, ನೀವು ಬಲವಾಗಿ ನಿಲ್ಲಿ ದೇವ್ರ ಮಗುವೆ. ಅದು ಎಂಥ ಪರಿಸ್ಥಿತಿ ಆಗ್ಬೋದು, ಶತ್ರುನ ಎಲ್ಲ ಸಕಲ ಕಾರ್ಯಗಳನ್ನು ಮುರಿಯುವಾತನು ನನ್ನ ಸಂಗಡ ಇದ್ದಾನೆ. ಅಶ್ವಬಲ ಯುದ್ಧಕ್ಕೆ ಸನ್ನವಾದ ಜಯವು ಯೆಹೋವನದೇ. ಹೌದು, ದೇವರು ನನ್ನ ಸಂಗಡ ಇರುವಾಗ ಶತ್ರು ನನ್ನನ್ನು ಬೀಳಿಸೋಕ್ಕೆ ಅಧಿಕಾರ ಇಲ್ಲ. ಅದಕ್ಕಾಗಿ ಅನೇಕರ ಜೀವಿತದಲ್ಲಿ ಇದನ್ನು ಕಳೆದ ದಿನದಲ್ಲಿ ಹೇಳ್ತಾನೆ ಇದ್ದೀನಿ, ಈ ದಿನದಲ್ಲಿ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿಯಾಗಿದೆ. ಮೊದಲಿದ್ದಂಥ ಪ್ರಾರ್ಥನೆ ಇಲ್ಲ. ಏನಕ್ಕೆ ದೇವರ ಆಲೋಚನೆಯಲ್ಲಿ ನೆರವೇರುತ್ತೆ ಅಂತ ಶತ್ರುವಾದನು ನಿನ್ನ ಪ್ರಾರ್ಥನೆಯನ್ನು ಬೀಳಿಸ್ತಾ ಇದ್ದಾನೆ, ನಿನ್ನ ಆತ್ಮಿಕ ಜೀವಿತವನ್ನು ಬೀಳಿಸ್ತಾ ಇದ್ದಾನೆ, ನಿನ್ನ ಸಮಾಧಾನನ ಬೀಳಿಸ್ತಾ ಇದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನನ್ನ ಮೇಲೆ ಇಟ್ಟಿರುವಂಥ ಆಲೋಚನೆ ಉನ್ನತವಾದದ್ದು ಅದೆಂಬ ತಿಳುವಳಿಕೆ ನಮಗೆ ಇರಬೇಕಿದ್ದಲ್ಲಿ. ದೇವ್ರ ಮಗುವೆ, ನಾನು ಈ ದಿನದಲ್ಲಿ ಸಾಧಾರಣ ವ್ಯಕ್ತಿ ಅಲ್ಲ. ನನ್ನ ಮೇಲೆ ದೇವರಿಟ್ಟಿರುವಂಥ ಆಲೋಚನೆಗಳು ಉನ್ನತವಾದದ್ದು. ಅದಕ್ಕಾಗಿ ಆ ಆಲೋಚನೆ ನೆರವೇರಬಾರ್ದು ಅಂತ ಶತ್ರುವಾದವನು ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಆ ಇಕ್ಕಟ್ಟಿನ ಪರಿಸ್ಥಿತಿ ನೀನು ದೇವರು ನೋಡುವುದೇ ಆದರೆ ಆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಬದಲಾಯಿಸುವುದನ್ನು ತಂದೆ ದೇವರಾಗಿದ್ದಾನೆ. ಈ ದಿನದಲ್ಲಿ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ಕುಡಿಸಿಕೊಳ್ಳುತ್ತೋ ಅದೇ ಪ್ರಕಾರ ದೇವರ ಮಗುವೆ, ನಿನ್ನನ್ನು ದೇವರು ಕರೀತಾ ಇದ್ದಾರೆ. ಆದರೆ ಕೋಳಿ ತನ್ನ ಯಾವ ರೀತಿ ಮರಿಗಳನ್ನು ಕುಡಿಸ್ಕೊಳ್ಳುತ್ತದೋ ಅದೇ ಪ್ರಕಾರ ದೇವರನ್ನು ಕುಡಿಸ್ಕೊಳ್ಳಿ ಇಷ್ಟಪಡ್ತಾ ಇದ್ದಾರೆ. ಆದರೆ ನೀನು ದೇವರ ಮಾತು ಧಿಕ್ಕರಿಸಿ ಇಷ್ಟ ಪ್ರಕಾರ ಜೀವಿಸ್ತಾ ಇದೆಯಾ? ಈ ದಿನದಲ್ಲಿ ದೇವರ ಮಗುವೆ, ನಿನ್ನನ್ನು ದೇವರು ಕರೀತಾ ಇದ್ದಾರೆ. ಯಾಕಂದ್ರೆ ನನ್ನ ಮೇಲೆ ಒಂದು ದೊಡ್ಡ ಆಲೋಚನೆ ಇದೆ. ಆ ಆಲೋಚನೆ ಹೊಂದಬಾರ್ದು ಶತ್ರುವಾದ ಕಾರ್ಯ ನಡೀತಾ ಇದೆ ನಿನ್ನ ಜೀವಿತದಲ್ಲಿ. ಈ ದಿನದಲ್ಲಿ ದೇವ್ರ ಮಗುವೆ, ನೀನು ಸ್ವಂತವಾಗಿ ದೇವರಿಗೆ ಬಿಟ್ಟು ಕೊಡು. ಅನೇಕ ದಿನಗಳಿಂದ ನಿನ್ನ ಕುಟುಂಬ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿದೆ. ಅನೇಕ ದಿನದಿಂದ ನಿನ್ನ ಕುಟುಂಬ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಅನೇಕ ದಿನಗಳಿಂದ ದುಡಿಯುತ್ತಿರುವಂಥ ಹಣ, ಹೌದು ಸ್ವಾಮಿ, ದುಡಿದು ಹಾಕುತ್ತಿರುವಂಥ ಚೀಲ ತೂತಾಗಿ ಹೋಗಿದೆ. ದೇವರೇ, ಸಂಬಳ ಹಾಕುವ ಚೀಲ ತೂತಾಗಿ ಯಾವ ರೀತಿ ವಾಕ್ಯ ಬರಲ್ಪಟ್ಟಿದೆ ಅದೇ ಪ್ರಕಾರ ನೀನು ದುಡಿಯುತ್ತಿರುವಂಥ ಹಣ ನಿನ್ನ ಕುಟುಂಬದಲ್ಲಿ ನಿಲ್ಲುತ್ತಾ ಇಲ್ಲ, ಅದು ತೂತಾಗಿ ಹೋಗ್ತಾ ಇದೆ. ಇದರಿಂದ ದೇವ್ರ ಮಗುವೆ, ದೇವರ ಉನ್ನತವಾದ ಆಲೋಚನೆಯನ್ನು ಒಪ್ಪಿಸಿಕೊಡುವುದೇ ಆದರೆ ಶತ್ರುನ ಸಕಲ ಕಾರ್ಯಗಳಿಂದ ಬಿಡಿಸುವಾತನಾಗಿದ್ದಾನೆ. ಶತ್ರು ಏನೇ ಕುತಂತ್ರ ಮಾಡ್ಬೋದು, ನಿನ್ನ ಆರೋಗ್ಯಕ್ಕೆ ವಿರುದ್ಧ ನಿನ್ನ ಸಮಾಧಾನ ಕೆಡಿಸ್ಬೇಕು ಅಂತ, ಕುಟುಂಬದಲ್ಲಿ ಅಭಿವೃದ್ಧಿ ಎಡೆಗೆ ಎಳಬಾರ್ದು ಅಂತ, ಕುಟುಂಬದಲ್ಲಿ ಸಮಾಧಾನ ನಿಲ್ಲಬಾರ್ದು ಅಂತ ಶತ್ರು ಏನೇ ಪ್ಲಾನ್ ಮಾಡ್ಬೋದು. ಇದರಿಂದ ಮಾತ್ರ ಹೋದೆ ದುಡಿಯುತ್ತಿರುವಂಥ ಹಣ ನಿನ್ನ ಕುಟುಂಬದಲ್ಲಿ ನಿಲ್ಲಬಾರ್ದು ಅಂತ ಎಂಥ ಕಾರ್ಯ ಇರ್ಬೋದು. ನೀವು ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳುವಂಥ ವಾಕ್ಯ ಬರಲ್ಪಡಿದೆ. ಆ ವಾಕ್ಯ ಪ್ರಕಾರ ದೇವರ ಉನ್ನತವಾದ ಆಲೋಚನೆ ನಿನ್ನನ್ನು ನಡೆಸುವಂಥರಾಗಿದ್ದಾರೆ. ಅದಕ್ಕಾಗಿ ದೇವ್ರ ಮಗುವೆ, ದೇವರ ಆಲೋಚನೆಯನ್ನು ಕಿವಿಗೊಡು. ದೇವರ ಉನ್ನತವಾದ ಆಲೋಚನೆಯನ್ನು ಕಿವಿಗೊಡುವುದೇ ಆದರೆ ಅದಕ್ಕಾಗಿ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ಅದಕ್ಕಿಂತ ಉನ್ನತವಾದ ದೇವರ ಆಲೋಚನೆ ಆಗಿದೆ. ಅದಕ್ಕಾಗಿ ದೇವ್ರ ಮಗುವೆ, ಈ ದಿನದಲ್ಲಿ ಕೊರಗೋದು ಬೇಕಿಲ್ಲ, ಚಿಂತೆ ಮಾಡೋದು ಬೇಕಿಲ್ಲ, ಗುಣಗುಟ್ಟೋದು ಬೇಕಿಲ್ಲ, ಇತರ ನೋಡಿ ನಾವು ಗುಣಗುಟ್ಟೋದು ಬೇಕಿಲ್ಲ. ನನ್ನ ಮೇಟದ ಉನ್ನತವಾದ ಆಲೋಚನೆ ಒಪ್ಪಿಸಿಕೊಡೋಣ. ಆತನ ಉದ್ದೇಶ ಪಕ್ಕ ನಮ್ಮನ್ನು ನಡೆಸುವತನಾಗಿದ್ದಾನೆ. ಅದಕ್ಕಾಗಿ ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.